ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಮಾರ್ಚ್ 25ರಿಂದ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಮಿಥುನ ರಾಶಿಯವರು ತಿಳ್ಕೋಬೇಕು ಅಂದರೆ ಸ್ನೇಹಿತರೆ, ಅಂದರೆ ಸಣ್ಣ ಪುಟ್ಟ ಪರಿಹಾರವಾಗಲಿ ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಗಳಾಗಲಿ ಸ್ನೇಹಿತರೆ ಮುಂಚಿತವಾಗಿ ತಿಳ್ಕೋಬೇಕು, ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಒಟ್ಟಾರೆಯಾಗಿ ಮಿಥುನ ರಾಶಿಯವರ ಅದೃಷ್ಟ ಹೇಗಿರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ, ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಮಿಥುನ ರಾಶಿಯವರಿಗೆ ಮಾಸಿಕ ಭವಿಷ್ಯ ಮಾರ್ಚ್ ದ್ವಿತೀಯಾರ್ಧದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಕೆಲವೇ ದಿನಗಳ ಹಿಂದೆ ಸ್ನೇಹಿತರೆ ಅಮಾವಾಸ್ಯೆ ಮತ್ತು ಯುಗಾದಿ ಹಬ್ಬ ಮುಗಿದ ನಂತರ ಸಾಕಷ್ಟು ಬದಲಾವಣೆಗಳು ಸೃಷ್ಟಿಯಾಗಲಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವೃತ್ತಿ ಜೀವನದಲ್ಲಿ ಮಿಂಚು ಮತ್ತು ಆಧ್ಯಾತ್ಮಿಕ ಪಯಣ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಹಾಗಿದ್ರೆ ಮಾರ್ಚ್ 2025ನೇ ತಾರೀಕಿಂದ ಮಿಥುನ ರಾಶಿಯವರಿಗೆ ವೃತ್ತಿಪರ ಯಶಸ್ಸು ಮತ್ತು ಆಧ್ಯಾತ್ಮಿಕ ಜಾಗೃತಿಯ ತಿಂಗಳು. ಈ ತಿಂಗಳ ಪ್ರಮುಖ ಘಟನೆ ಏನೆಂದರೆ ಸ್ನೇಹಿತರೆ, ಮಾರ್ಚ್ 25ರಂದು ಶುಕ್ರ ನಿಮ್ಮ 10ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಉಚ್ಚನಾಗಿರುವುದರಿಂದ ಇದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮಾಳವ್ಯ ರಾಜಯೋಗ ಸ್ನೇಹಿತರೆ ಪ್ರಭಾವವನ್ನು ಉಂಟು ಮಾಡಲಿದ್ದು, ಗೌರವ, ಪ್ರತಿಷ್ಠೆ, ಆಕರ್ಷಣೆ ಮತ್ತು ಕೆಲಸದಲ್ಲಿ ಮನ್ನಣೆ ತರಲಿದೆ. ಮೇಲಾಧಿಕಾರಿಗಳಿಂದ ನಿಮಗೆ ಗೌರವ ಸಿಗಲಿದೆ ಸ್ನೇಹಿತರೆ. ನಿಮ್ಮ ಶ್ರಮಕ್ಕೆ ಸಿಗುವಂತಹ ಅದೃಷ್ಟದ ಫಲ ಅಂತಲೇ ಹೇಳಬಹುದು. ಅದೇ ಸಮಯದಲ್ಲಿ ನಿಮ್ಮ ಭಾಗ್ಯದ ಸ್ಥಾನದಲ್ಲಿ ಅಂದರೆ 9ನೇ ಮನೆಯು ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದ ಸಕ್ರಿಯವಾಗಿದೆ. ಇದು ಸುದೀರ್ಘ ಪ್ರಯಾಣ, ಉನ್ನತ ಶಿಕ್ಷಣ ಅಥವಾ ತೀರ್ಥಯಾತ್ರೆಯ ಸಾಧ್ಯತೆಗಳನ್ನು ಸೂಚಿಸುತ್ತದೆ. ನಿಮ್ಮ ಲಗ್ನದಲ್ಲಿರುವಂತಹ ಗುರುವಿನ ಶುಭ ದೃಷ್ಟಿಯಿಂದ ನಿಮ್ಮ ಆತ್ಮವಿಶ್ವಾಸವು ಅಚಲವಾಗಿರುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಿಥುನ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ತಾನೆ ಕೊನೆ ತನಕ ವಾಚ್ ಮಾಡಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಹಿತೈಷಿಗಳು, ನಿಮ್ಮ ಸ್ನೇಹಿತರು ಆಗಿದ್ದಲ್ಲಿ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರೂ ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಮಾರ್ಚ್ ತಿಂಗಳಲ್ಲಿ ಸ್ನೇಹಿತರೆ ದ್ವಿತೀಯಾರ್ಧದಲ್ಲಿ ಪ್ರಮುಖ ಗ್ರಹ ಸಂಚಾರಗಳು ಇದೆ. ಈ ಗ್ರಹಗಳ ಸಂಚಾರದಿಂದ ಸ್ಥಾನ ಬದಲಾವಣೆಯಿಂದಾಗುವಂತಹ ಪ್ರಭಾವ ಹೇಗಿರಲಿದೆ ಮಿಥುನ ರಾಶಿಯವರಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮಿಥುನ ರಾಶಿಯವರಿಗೆ ಗುರು 1ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡಲಿದೆ. ನಿಮ್ಮ ರಾಶಿಯಲ್ಲೇ ಸಂಚಾರವನ್ನು ಗುರು ಮಾಡುವುದರಿಂದ ವಿವೇಕ, ರಕ್ಷಣೆ ಮತ್ತು ವೈಯಕ್ತಿಕ ಬೆಳವಣಿಗೆ ಅಂತಲೇ ಹೇಳಬಹುದು. ಇನ್ನು ಸೂರ್ಯ 9ನೇ ಮತ್ತು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ ಅದೃಷ್ಟದ ಸಾಥ್, ನಂತರ ವೃತ್ತಿಯಲ್ಲಿ ನಾಯಕತ್ವ ಹೆಚ್ಚಾಗಲಿದೆ. ಇನ್ನು ರಾಹು 9ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಅಸಾಂಪ್ರದಾಯಿಕ ಆಧ್ಯಾತ್ಮಿಕತೆ ಮತ್ತು ವಿದೇಶ ಪ್ರಯಾಣ ಹೆಚ್ಚಾಗಲಿದೆ ರಾಹುವಿನ ಪ್ರಭಾವದಿಂದ ಅಂತಲೇ ಹೇಳಬಹುದು. ಇನ್ನು ಮಂಗಳ 9ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಅದೃಷ್ಟದ ಮೇಲೆ ಪ್ರಭಾವ, ಪ್ರಯಾಣ ಮತ್ತು ತಂದೆಯೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಲಿದೆ ಮಂಗಳನ ಸಂಚಾರದಿಂದ. ಇನ್ನು ಶುಕ್ರ 5 ಮತ್ತು 12ನೇ ಅಧಿಪತಿ ಸ್ನೇಹಿತರೆ 10ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ವೃತ್ತಿಯಲ್ಲಿ ಖ್ಯಾತಿ, ಸೃಜನಶೀಲ ಯಶಸ್ಸು ಮತ್ತು ಐಷಾರಾಮಿ ವಸ್ತುಗಳ ಖರೀದಿಗೆ ಮುಂದಾಗಲಿದ್ದೀರಿ. ಇದು ಗ್ರಹಗಳ ಸಂಚಾರ ಮತ್ತು ಆಗುವಂತಹ ಪ್ರಭಾವ. ಇನ್ನು ಸ್ಥಾನ ಬದಲಾವಣೆಯನ್ನು ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ.
ಸಾಕಷ್ಟು ಕಮೆಂಟ್ಸ್ ಬಂದಿರುವ ಕಾರಣ ವಿದ್ಯಾರ್ಥಿಗಳ ಬಗ್ಗೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಆ ನಂತರ ವ್ಯಾಪಾರ ವ್ಯವಹಾರದಲ್ಲಿ, ಪಾಲುದಾರಿಕೆಯಲ್ಲಿ, ವೃತ್ತಿಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಾರ್ಚ್ ತಿಂಗಳಾಗಿರುವ ಕಾರಣ ಶಿಕ್ಷಣದ ಬಗ್ಗೆ ಅಂದರೆ ಮಕ್ಕಳ ಭವಿಷ್ಯದ ಬಗ್ಗೆ ಸಾಕಷ್ಟು ಕಮೆಂಟ್ಸ್ಗಳನ್ನ ನಾನು ನೋಡಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ಅವರ ಬಗ್ಗೆನೇ ಕೂಡ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ. ಮಿಥುನ ರಾಶಿಯ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ, ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ವರದಾನವಾಗಲಿದೆ. ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರವೇಶ ಮತ್ತು ವೀಸಾ ಅನುಮೋದನೆಗೆ ಗ್ರಹಗಳು ಸಾಥ್ ನೀಡಲಿವೆ. ನೀವು ಪ್ರವೇಶ ಪತ್ರಕ್ಕಾಗಿ ಕಾಯುತ್ತಿದ್ದರೆ ಈ ತಿಂಗಳು ಸಿಗುವ ಸಾಧ್ಯತೆ ಇದೆ. ಆದರೆ ಮಂಗಳ ಮತ್ತು ರಾಹುವಿನ ಪ್ರಭಾವದಿಂದ ನಿಮ್ಮನ್ನು ಚಂಚಲಗೊಳಿಸಬಹುದು ಸ್ನೇಹಿತರೆ. ಅರ್ಧದಲ್ಲೇ ಕೋರ್ಸ್ ಬದಲಾಯಿಸುವ ಅಥವಾ ಸಾಂಪ್ರದಾಯಿಕ ಶಿಕ್ಷಣ ಬಿಟ್ಟು ಬೇರೆ ಏನಾದರೂ ಮಾಡುವಂತಹ ಆಲೋಚನೆ ಬರಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಲಗ್ನದಲ್ಲಿರುವಂತಹ ಗುರುವಿನ ವಿವೇಕವನ್ನು ಬಳಸಿ ದೀರ್ಘಕಾಲದ ಲಾಭದ ಬಗ್ಗೆ ಯೋಚಿಸಿ ಸ್ನೇಹಿತರೆ. ಪ್ರತಿದಿನ ಸ್ನೇಹಿತರೆ ಮನಸ್ಸು ಚಂಚಲ ಅನ್ನಿಸಬಹುದು ಗ್ರಹಗಳ ಸಂಚಾರದಿಂದ. ಸೊ ಹಾಗಾಗಿ ಹನುಮಾನ್ ಚಾಲಿಸವನ್ನು ಪಠಿಸಿದ ನಂತರ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಭಯ, ಆತಂಕ, ಮನಸ್ಸು ಬೇರೆ ಕಡೆ ವಾಲುವುದು, ಚಂಚಲಗೊಳಿಸುವುದು ಇದೆಲ್ಲವೂ ದೂರವಾಗಿ ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಕೊಟ್ಟು ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ದಾರಿ ಮಾಡಿಕೊಡಲಿದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಹನುಮಾನ್ ಚಾಲಿಸವನ್ನು ವಿದ್ಯಾರ್ಥಿಗಳು 11 ಬಾರಿ ಪಠಿಸುವುದು ಸೂಕ್ತ. ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬದ ಬಗ್ಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಕುಟುಂಬ ಜೀವನವು ಶಾಂತಿಯುತವಾಗಿರುತ್ತದೆ, ಆದರೆ ನಿಮ್ಮ ಗಮನವು ಹೆಚ್ಚಾಗಿ ವೃತ್ತಿ ಮತ್ತು ಪ್ರಯಾಣದ ಕಡೆಗೆ ಇರುತ್ತದೆ. ಲಗ್ನದಲ್ಲಿರುವಂತಹ ಗುರುವು 7ನೇ ಮನೆಯನ್ನು ನೋಡುವುದರಿಂದ ಸಂಗಾತಿಯೊಂದಿಗಿನ ಸಂಬಂಧವು ಸ್ನೇಹಿತರೆ ಸಾಮರಸ್ಯದಿಂದ ಕೂಡಿರುತ್ತದೆ. ನಿಮ್ಮ ವೃತ್ತಿಪರ ಪ್ರಯತ್ನಗಳಲ್ಲಿ ನೀವು ಸಂಗಾತಿಯೊಂದಿಗೆ ಸಹಕಾರ ನೀಡಲಿದ್ದೀರಿ ಅಂತಲೇ ಹೇಳಬಹುದು. ಪ್ರಮುಖ ಕಾಳಜಿಯ ವಿಷಯವೇನೆಂದರೆ ತಂದೆ ಅಥವಾ ತಾಯಿಯ ಸಮಾನದವರೊಂದಿಗಿನ ಸಂಬಂಧ. 9ನೇ ಮನೆಯ ಮಂಗಳ ರಾಹುವಿನ ಸಂಯೋಜನೆಯು ಸೈದ್ಧಾಂತಿಕ ಸಂಘರ್ಷಗಳನ್ನು ಸೃಷ್ಟಿಸುತ್ತದೆ. ಅವರ ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನು ನೀವು ಒಪ್ಪದೇ ಇರಬಹುದು. ಈ ತಿಂಗಳು ಹಿರಿಯರೊಂದಿಗೆ ಧರ್ಮ ಅಥವಾ ರಾಜಕೀಯದ ಬಗ್ಗೆ ವಾದ ವಿವಾದವನ್ನು ಮಾಡದಿರುವುದು ಉತ್ತಮ ಸ್ನೇಹಿತರೆ. ಯಾಕಂದರೆ ಸ್ನೇಹಿತರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಾಗ ಹಿರಿಯರೊಂದಿಗೆ ವಾದ ವಿವಾದಗಳನ್ನು ಮಾಡದಿರುವುದು ಉತ್ತಮ. ಯಾಕಂದರೆ ಸಣ್ಣ ಪುಟ್ಟ ಮನಸ್ತಾಪ, ಸಣ್ಣ ಪುಟ್ಟ ಜಗಳ, ಸಣ್ಣ ಪುಟ್ಟ ವಾದ ವಿವಾದದಿಂದಲೇ ಎಲ್ಲವೂ ಕೂಡ ದೊಡ್ಡವಾಗಿ ಸ್ನೇಹಿತರೆ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ನಡೆಯಬಹುದು. ಸೊ ಹಾಗಾಗಿ ಆದಷ್ಟು ತಾಳ್ಮೆಯಿಂದ ವರ್ತಿಸುವುದು ಉತ್ತಮ. ಅವರ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ ಸ್ನೇಹಿತರೆ. ಈ ತಿಂಗಳು ಆದಷ್ಟು ಯಾರೊಂದಿಗೂ ಕೂಡ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಲಗ್ನದಲ್ಲಿರುವಂತಹ ಗುರುವಿನಿಂದ ಆರೋಗ್ಯವು ಉತ್ತಮವಾಗಿಯೇ ಇರುತ್ತದೆ. ನೀವು ಉತ್ಸಾಹದಿಂದ ಇರುತ್ತೀರಿ, ಆದರೆ 9 ಮತ್ತು 10ನೇ ಮನೆಯ ಗ್ರಹಗಳ ಪ್ರಭಾವವು ಮೊಣಕಾಲು, ತೊಡೆ ಅಥವಾ ಸೊಂಟದ ಮೇಲೆ ಪರಿಣಾಮ ಬೀರಬಹುದು. ನೀವು ಸುದೀರ್ಘ ಪ್ರಯಾಣ ಮಾಡುತ್ತಿದ್ದರೆ ಆಗಾಗ ವಿಶ್ರಾಂತಿಯನ್ನು ಪಡೆದು ಕಾಲುಗಳನ್ನು ಚಾಚಿ ರಿಲ್ಯಾಕ್ಸ್ ಆಗಿ ಸ್ನೇಹಿತರೆ. ಯಾಕಂದರೆ ಅತಿಯಾದ ಓಡಾಟದಿಂದ ಕೈಕಾಲುಗಳಿಗೆ ತುಂಬಾ ಸ್ನೇಹಿತರೆ ನೋವು ಉಂಟಾಗಬಹುದು, ಆಯಾಸ ಉಂಟಾಗಬಹುದು ಸ್ನೇಹಿತರೆ. ಅದರಿಂದ ಸೊಂಟದ ಮೇಲೆ ಮತ್ತು ತೊಡೆ, ಮೊಣಕಾಲು ಮೇಲೆ ಪ್ರಭಾವ ಬೀರಬಹುದು ಸ್ನೇಹಿತರೆ. ಸಾಕಷ್ಟು ಸಮಸ್ಯೆಗಳು ಎದುರಾಗಬಹುದು. ಸೊ ಹಾಗಾಗಿ ಆದಷ್ಟು ರಿಲ್ಯಾಕ್ಸ್ ಆಗುವುದು ಉತ್ತಮ. ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಇನ್ನು 9ನೇ ಮನೆಯ ಮಂಗಳ ರಾಹುವಿನ ಪ್ರಭಾವವು ಪಿತ್ತ ದೋಷ ಅಥವಾ ದೇಹದ ಉಷ್ಣತೆಯನ್ನು ಹೆಚ್ಚಿಸಬಹುದು. ಅತಿಯಾದ ಖಾರ ಅಥವಾ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ ಆದಷ್ಟು ಹೊರಗೆ ತಿಂಡಿ ತಿನಿಸುಗಳನ್ನು ಮತ್ತು ಜಂಕ್ ಫುಡ್ಡನ್ನು ತಿನ್ನುವುದನ್ನು ಅವಾಯ್ಡ್ ಮಾಡಿ ಸ್ನೇಹಿತರೆ. 10ನೇ ಮನೆಯಲ್ಲಿ ಶನಿ ಇರುವುದರಿಂದ ಕೆಲಸದ ಒತ್ತಡವು ನಿದ್ರೆಯ ಮೇಲೆ ಪರಿಣಾಮ ಬೀರಬಹುದು. ಮಲಗುವ 1 ಗಂಟೆ ಮೊದಲು ಕೆಲಸದಿಂದ ದೂರವಿರಿ, ಒಳಿತಾಗಲಿದೆ, ಚೆನ್ನಾಗಿ ನಿದ್ರೆ ಬರಲಿದೆ. ಇನ್ನು ತಣ್ಣೀರಿನಿಂದ ಸ್ನೇಹಿತರೆ ಕಾಲನ್ನು ಚೆನ್ನಾಗಿ ತೊಳೆದು ಒಂದು 5 ನಿಮಿಷಗಳ ಕಾಲ ಮಸಾಜ್ ಮಾಡಿದ ನಂತರ ಮಲಗುವುದು ಉತ್ತಮ. ಆವಾಗ ಚೆನ್ನಾಗಿ ನಿದ್ರೆ ಬರಲಿದೆ ಸ್ನೇಹಿತರೆ. ಇನ್ನು ಕೊನೆಯಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಪರಿಹಾರವನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ನಿಮ್ಮ ಉದ್ಯೋಗದ ಬಗ್ಗೆ, ವೃತ್ತಿಯ ಬಗ್ಗೆ, ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು
ಮಿಥುನ ರಾಶಿಯವರು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ಸಾರ್ವಜನಿಕ ಇಮೇಜ್ಗೆ ಇದು ವರ್ಷದ ಅತ್ಯುತ್ತಮ ತಿಂಗಳು ಎನ್ನಬಹುದು. 10ನೇ ಮನೆಯಲ್ಲಿ ಉಚ್ಚ ಶುಕ್ರನಿರುವುದರಿಂದ ಕೆಲಸದ ಸ್ಥಳದಲ್ಲಿ ನೀವು ಒಳೆಯುತ್ತೀರಿ ಸ್ನೇಹಿತರೆ. ಕಲೆ, ಮಾಧ್ಯಮ, ವಿನ್ಯಾಸ ಅಥವಾ ಐಷಾರಾಮಿ ವಸ್ತುಗಳ ವ್ಯಾಪಾರದಲ್ಲಿ ಇರುವವರಿಗೆ ಭಾರಿ ಯಶಸ್ಸು ಸಿಗಲಿದೆ ಅಂತಲೇ ಹೇಳಬಹುದು. ನಿಮ್ಮ ಮನಸ್ಸಿನತ್ತ ಸ್ನೇಹಿತರೆ ಮತ್ತು ಆಕರ್ಷಣೆಯು ಕಠಿಣ ವಿಮರ್ಶಕರನ್ನ ಗೆಲ್ಲುವಂತೆ ಮಾಡುತ್ತದೆ. 10ನೇ ಮನೆಯಲ್ಲಿರುವ ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡಲಿದ್ದಾರೆ ಅಂತಲೇ ಹೇಳಬಹುದು. ಮಾರ್ಚ್ 15ರ ನಂತರ ಸೂರ್ಯನ ಸಂಚಾರ ಇರುವ ಕಾರಣ 10ನೇ ಮನೆಗೆ ಪ್ರವೇಶಿಸುವುದರಿಂದ ಬಲಿಷ್ಠ ದಿಗ್ಬಲ ದೊರೆಯುತ್ತದೆ ಸ್ನೇಹಿತರೆ. ಇದು ಬಡ್ತಿ ಅಥವಾ ಹೊಸ ನಾಯಕತ್ವದ ಜವಾಬ್ದಾರಿಯನ್ನು ಸೂಚಿಸುತ್ತದೆ. ಆದರೆ 9ನೇ ಮನೆಯಲ್ಲಿರುವ ಮಂಗಳ ರಾಹುವಿನ ಪ್ರಭಾವವು ನಿಮ್ಮನ್ನು ಅಹಂಕಾರಿಗಳನ್ನಾಗಿ ಸ್ನೇಹಿತರೆ ಮಾಡದಂತೆ ಎಚ್ಚರಿಕೆ ವಹಿಸಿ. ಹಿರಿಯರು ಅಥವಾ ಮಾರ್ಗದರ್ಶಕರ ಸಲಹೆಗಳನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರೆ. ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಆನಂತರ ಸ್ನೇಹಿತರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ನಿಮ್ಮ ಆರ್ಥಿಕ ಸ್ಥಿತಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಹಣಕಾಸಿನ ಬಗ್ಗೆ. ನಿಮ್ಮ ಆರ್ಥಿಕವಾಗಿ ಪರಿಸ್ಥಿತಿ ಉತ್ತಮವಾಗಿದ್ದರೂ ಕೂಡ ಹಣದ ನಿರ್ವಹಣೆ ಮುಖ್ಯ. 9ನೇ ಮನೆಯ ಗ್ರಹಗಳ ಪ್ರಭಾವದಿಂದ ಪ್ರಯಾಣ, ಉನ್ನತ ಶಿಕ್ಷಣ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡಲಿದ್ದೀರಿ. ಅತಿ ಹೆಚ್ಚಾಗಿ ಶುಕ್ರನು ನಿಮ್ಮ 12ನೇ ಮನೆಯ ವೆಚ್ಚ ಸ್ಥಿತಿಯಲ್ಲಿ ಅಧಿಪತಿಯಾಗಿದ್ದು 10ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ವೃತ್ತಿಪರ ನೋಟವನ್ನು ಸುಧಾರಿಸಲು ಅಥವಾ ಕಚೇರಿಯ ಅಲಂಕಾರಕ್ಕಾಗಿ ಹಣ ವ್ಯಯಿಸಬಹುದು. ಅಂದರೆ ಅತಿಯಾಗಿ ಖರ್ಚನ್ನು ಮಾಡಲಿದ್ದೀರಿ ಸ್ನೇಹಿತರೆ. ವಿದೇಶಿ ಮೂಲಗಳಿಂದ ಅಥವಾ ರಫ್ತು ವ್ಯವಹಾರದಿಂದ ಉತ್ತಮ ಲಾಭ ದೊರೆಯಲಿದೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತಿದ್ದರೆ ಗುರುಗ್ರಹದ ದೃಷ್ಟಿ ರಕ್ಷಣೆ ನೀಡಲಿದೆ. ಆದರೆ ಮಂಗಳ ರಾಹುವಿನ ಸಂಯೋಜನೆಯು ಹಠಾತ್ ಹೂಡಿಕೆಗಳ ಬಗ್ಗೆ ಎಚ್ಚರಿಕೆ ನೀಡಲಿದೆ. ಸುರಕ್ಷಿತ ಮತ್ತು ದೀರ್ಘಕಾಲದ ಹೂಡಿಕೆಗಳಿಗೆ ಆದಷ್ಟು ಆದ್ಯತೆ ನೀಡಿ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗ್ರಹಗಳ ಸಂಚಾರದಿಂದ ವ್ಯಾಪಾರ, ವ್ಯವಹಾರದಲ್ಲಿ, ಶಿಕ್ಷಣದಲ್ಲಿ, ಹಣಕಾಸಿನಲ್ಲಿ, ವೃತ್ತಿಯಲ್ಲಿ, ಪಾಲುದಾರಿಕೆಯಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವಾಹನವನ್ನು ಖರೀದಿ ಮಾಡುವಂಥ ಕನಸು ನನಸಾಗಲಿದೆ ಸ್ನೇಹಿತರೆ. ಈ ತಿಂಗಳಿನಿಂದ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಚಾಲನೆ ಮಾಡಿ. ಅತಿ ವೇಗ ಒಳಿತಲ್ಲ, ಯಾಕಂದರೆ ಗ್ರಹಗಳು ಸಂಚಾರ ಇರುವ ಕಾರಣ ಸ್ನೇಹಿತರೆ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಿ. ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಸ್ನೇಹಿತರೆ ಕೋಪದಿಂದ ಹೋಗಬೇಡಿ. ಆದಷ್ಟು ಏನೇ ಕೋಪ ಬಂದರೂ ಸ್ನೇಹಿತರೆ ಆದಷ್ಟು ತಾಳ್ಮೆಯಿಂದ ವರ್ತಿಸುವುದು ಬಹಳ ಮುಖ್ಯ. ನಿಮ್ಮ ಮಾತಿನಲ್ಲಿ ಒಂದು ಹಿಡಿತವಿರಲಿ ಅಂತ ಹೇಳ್ತಾ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸಿದಲ್ಲಿ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮಿಥುನ ರಾಶಿಯವರು ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರ ಸ್ನೇಹಿತರೆ, ವೃತ್ತಿಯ ಅದೃಷ್ಟವನ್ನು ಹೆಚ್ಚಿಸಲು ಮತ್ತು ಮಂಗಳ ರಾಹುವಿನ ತೀವ್ರತೆಯನ್ನು ತಗ್ಗಿಸಲು ಈ ತಿಂಗಳು ಅನುಸರಿಸಬೇಕಾದ ಪರಿಹಾರವನ್ನು ತಿಳಿಸೋದಾದರೆ, ಗುರುಗಳನ್ನು ಗೌರವಿಸಿ. 9ನೇ ಮನೆಯ ಮಂಗಳ ರಾಹುವಿನ ಪ್ರಭಾವವು ಒಳಗಾಗಿರುವುದರಿಂದ ಶಿಕ್ಷಕರು ಮತ್ತು ಹಿರಿಯರನ್ನು ಗೌರವಿಸಿ. ಅವರೊಂದಿಗೆ ವಾದ ವಿವಾದವನ್ನು ಮಾಡಬೇಡಿ ಸ್ನೇಹಿತರೆ. ಇನ್ನು ಶುಕ್ರನ ಪರಿಹಾರ. ಶುಕ್ರವಾರದಂದು ಶುಕ್ರನು ಉಚ್ಚನಾಗಿರುವುದರಿಂದ ಶುಕ್ರವಾರದಂದು ಬಡ ಮಹಿಳೆಯರಿಗೆ, ಬಡ ವಿದ್ಯಾರ್ಥಿಗಳಿಗೆ ಬಿಳಿ ಬಟ್ಟೆ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಇದು ನಿಮ್ಮ ವೃತ್ತಿಯಲ್ಲಿ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ವ್ಯಾಪಾರ, ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡುವುದಕ್ಕೆ ಸಾಧ್ಯವಾಗಲಿದೆ. ಸುಖ ಸಂಪತ್ತು ಹೆಚ್ಚಾಗಲಿದೆ. ಮನಸ್ಸಲ್ಲಿ ನೆಮ್ಮದಿ ಸಿಗಲಿದೆ ಅಂತಲೇ ಹೇಳಬಹುದು. ಇನ್ನು ಪ್ರಯಾಣದ ಸುರಕ್ಷತೆ. ಸುದೀರ್ಘ ಪ್ರಯಾಣಕ್ಕೆ ಹೊರಡುವ ಮುನ್ನ ವಿಘ್ನ ನಿವಾರಕ ಗಣೇಶನಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಪೂಜೆ ಸಲ್ಲಿಸಿ ಸ್ನೇಹಿತರೆ. ಬುಧವಾರದಂದು ಗಣೇಶನನ್ನು ಪೂಜಿಸಿ ಪ್ರಾರ್ಥಿಸುವುದು ಬಹಳ ಮುಖ್ಯ. ಇದು ವಿಘ್ನಗಳನ್ನೆಲ್ಲ ಸ್ನೇಹಿತರೆ ನಿವಾರಣೆಯನ್ನು ಮಾಡಲಿದೆ. ಇನ್ನು ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಬುಧವಾರದಂದು ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ಕೇಳುವುದು ನಿಮ್ಮ ರಾಶಿಯ ಅಧಿಪತಿ ಬುಧನನ್ನು ಬಲಿಷ್ಠಗೊಳಿಸುತ್ತದೆ. ತಪ್ಪದೆ ಮಿಥುನ ರಾಶಿಯವರು ಬುಧನನ್ನು ಬುಧವಾರದಂದು ಪೂಜಿಸಿ ಪ್ರಾರ್ಥಿಸಿ. ಇನ್ನು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಮಿಥುನ ರಾಶಿಯವರು ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ.
ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.